ಒದಗಿಸಿದ ಶಾಸಕ ಎಚ್.ಆರ್. ಗವಿಯಪ್ಪ. ಈಗ ವಾರ್ತೆಗಳ ವಿವರ. ಬಡವರಿಗೆ ಕಡಿಮೆ ದರದಲ್ಲಿ ಔಷಧಿ ಲಭಿಸಲೆಂಬ ದೃಷ್ಟಿಯಿಂದಾಗಿ ಕೇಂದ್ರ ಸರ್ಕಾರದಿಂದ ದೇಶವ್ಯಾಪಿ ಜನೌಷಧಿ ಕೇಂದ್ರಗಳನ್ನು ತೆರೆದಿತ್ತು. ಆದರೆ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಪ್ರಾರಂಭಿಸಿರುವ ಜನೌಷಧಿ ಕೇಂದ್ರಗಳನ್ನು ತೆರವುಗೊಳಿಸಲು ರಾಜ್ಯ ಸರ್ಕಾರದಿಂದ ಆದೇಶ ಹೊರಡಿಸಿದೆ. ಈ ಆದೇಶವನ್ನ ಹಿಂಪಡೆಯಬೇಕೆಂದು ಹೊಸಪೇಟೆ ನಗರದ ಸಂಘಟಕರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಜನೌಷಧಿ ಕೇಂದ್ರ ಇರಬಾರ್ದು ಅಂತೇಳಿ ಇವತ್ತು ಆದೇಶ ಹೊರಡಿಸಿದೆ. ಕೂಡಲೇ ಈ ಆದೇಶ ಹಿಂಪಡಿಬೇಕಂತೇಳಿ ಒತ್ತಾಯ ಮಾಡ್ತಾಯಿದ್ವಿ. ಇವತ್ತು ರಾಜ್ಯ ಸರ್ಕಾರದ ಆಸ್ಪತ್ರೆಗಳಲ್ಲಿ ಸರಿಯಾದಂಥ ಔಷಧಿ ಉಪಕರಣಗಳು ಅಥವಾ ಅಲ್ಲಿರ್ತಕ್ಕಂಥ ಟ್ಯಾಬ್ಲೆಟ್ಸ್ಗಳು ಸರಿಯಾಗಿ ವ್ಯವಸ್ಥೆ ಇರಲಾರ್ದಕ್ಕಂಥದ್ದು ನೋಡ್ತಾಯಿದ್ವಿ. ಅಂಥ ಸಂದರ್ಭದಲ್ಲಿ ವೈದ್ಯರು ಪ್ರೈವೇಟು ಮೆಡಿಕಲ್ ಶಾಪಿಗೆ ಬರ್ತಾ ಇದ್ದಾರೆ. ಅದನ್ನು ತಡೆಗಟ್ಟಲಿಕ್ಕಾಗಿ ಇವತ್ತು ಜನರಿಕ್ ಮೆಡಿಕಲ್ ಶಾಪನ್ನು ಇಲ್ಲಿ ಪ್ರಾರಂಭ ಮಾಡಬೇಕಂತೇಳಿ ನಮ್ಮ ಹೋರಾಟದ ಭಾಗವಾಗಿ ಇಲ್ಲಿ ಪ್ರಾರಂಭ ಆಗಿದೆ. ಇಂಥ ಸಂದರ್ಭದಲ್ಲಿ ಜನರಿಕ್ ಮೆಡಿಕಲ್ ಶಾಪ್ ಬಂದ್ ಮಾಡಬೇಕು ಅಂದರೆ ಬಡವರಿಗೆ ಕಡಿಮೆ ದರದಲ್ಲಿ ಮೆಡಿಸಿನ್ಸ್ ಇವತ್ತು ಸಿಗ್ತಾ ಇದೆ. ಅದನ್ನು ಕಸ್ಕೊಳ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಕೂಡಲೇ ಈ ಆದೇಶ ವಾಪಸ್ ಪಡಿಬೇಕು. ಸಾಧ್ಯವಾದರೆ ಸರ್ಕಾರನೇ ಈ ಜನೌಷಧಿ ಕೇಂದ್ರವನ್ನು ನಡೆಸಬೇಕು ಅಂತೇಳಿ ಒತ್ತಾಯ ಮಾಡ್ತಾಯಿದ್ವಿ. ಸರ್ಕಾರ ಈ ರೀತಿಯಲ್ಲಿ ಯೋಚನೆ ಮಾಡೋಂಥದ್ದು ಬಿಟ್ಟು ಒಂದು ಸರ್ಕಾರನೇ ಈ ಒಂದು ಜನೌಷಧಿ ಕೇಂದ್ರ ನಡೆಸೋಂಥ ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂಥ ರೀತಿಯಲ್ಲಿ ಮುಂದೆ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಾಯಿದ್ವಿ. KM ಸಂತೋಷ್ ಕುಮಾರ್, ಭಗತ್ ಸಿಂಗ್ ರಕ್ತದಾನಿಗಳ ಸಂಘಟನೆ ಅಧ್ಯಕ್ಷರು. ರಾಜ್ಯ ಸರ್ಕಾರದಿಂದ ರಾಜ್ಯದ 16 ಜಿಲ್ಲೆಗಳಲ್ಲಿ ದಿನಾಂಕ 23ರಿಂದ ಡೇ ಕೇರ್ ಕೀಮೋಥೆರಪಿ ಕೇಂದ್ರಗಳನ್ನು ಪ್ರಾರಂಭಿಸಿದೆ. ಅದರಲ್ಲಿ ಹೊಸಪೇಟೆಯ ಜಿಲ್ಲಾ ಕೇಂದ್ರವು ಒಂದಾಗಿದೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಆರೋಗ್ಯ ಸಚಿವರಿಂದ ಮೈಸೂರಿನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ದೀಪ ಬೆಳಗಿಸುವ ಮೂಲಕ ಡೇ ಕೇರ್ ಕೀಮೋಥೆರಪಿ ಕೇಂದ್ರಗಳಿಗೆ ಚಾಲನೆ ನೀಡಿ ಸಾರ್ವಜನಿಕರು ಇದರ ಸದ್ಬಳಕೆ ಮಾಡಿಕೊಳ್ಳುವಂತೆ ಕರೆ ನೀಡಿದ್ರು. ಹೀಗೆ ಹೊಸಪೇಟೆ ನಗರದ ಸರ್ಕಾರಿ 100 ಹಾಸಿಗೆ ಆಸ್ಪತ್ರೆಯಲ್ಲಿ ಡೇ ಕೇರ್ ಕೀಮೋಥೆರಪಿ ಕೇಂದ್ರವನ್ನ ಪ್ರಾರಂಭಿಸಲಾಗಿದ್ದು, ಪ್ರತಿ ಸೋಮವಾರ ಹಾಗೂ ಗುರುವಾರದ ದಿನದಂದು ಕೀಮೋಥೆರಪಿ ಕೇಂದ್ರ ಕಾರ್ಯನಿರ್ವಹಿಸಲಿವೆ. ಹುಬ್ಬಳ್ಳಿ ಆಸ್ಪತ್ರೆಯ ವೈದ್ಯರು ಬಂದು ಕ್ಯಾನ್ಸರ್ ಪೀಡಿತ ರೋಗಿಗಳನ್ನ ಪರೀಕ್ಷಿಸಿ ಚಿಕಿತ್ಸೆ ನೀಡಲಿದ್ದಾರೆಂದು ಜಿಲ್ಲಾ ವೈದ್ಯಾಧಿಕಾರಿಗಳು ಹಾಗೂ ವೈದ್ಯರು ಈ ವೇಳೆ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಸಂತೋಷದ ಸುದ್ದಿ ಏನಪ್ಪ ಅಂದರೆ, ಸನ್ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು 16 ಜಿಲ್ಲೆಯಲ್ಲಿ, ರಾಜ್ಯದ 16 ಜಿಲ್ಲೆಯಲ್ಲಿ ಡೇ ಕೇರ್ ಕೀಮೋಥೆರಪಿಯನ್ನು ಉದ್ಘಾಟನೆ ಮಾಡಿ ಜನರಿಗೆ ಈಗೇನು ಡೇ ಕೇರ್ ಕೀಮೋಥೆರಪಿಗೆ ಕ್ಯಾನ್ಸರ್ ಪೀಡಿತ ಪೇಷಂಟ್ಗಳಿಗೆ ಹುಬ್ಬಳ್ಳಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ MO ಮೂಲಕ ವಾರಕ್ಕೆ 2 ದಿನ ಸೋಮವಾರ ಮತ್ತು ಗುರುವಾರ ಇಲ್ಲಿ ಕೀಮೋಥೆರಪಿಯನ್ನು ಆರಂಭ ಮಾಡಿದ್ದಾರೆ. ಅದರಲ್ಲಿ ನಮ್ಮ 16 ಜಿಲ್ಲೆಯಲ್ಲಿ, ನಮ್ಮ ವಿಜಯನಗರ ಜಿಲ್ಲೆ ಅದರಲ್ಲಿ ಒಂದು. ನಮ್ಮಲ್ಲಿ ಇರ್ತಕ್ಕಂಥ ಸುಮಾರು ಇಲ್ಲಿವರೆಗೆ ಆ್ಯಸ್ ಪರ್ IPHS ಇದ್ರ ಪ್ರಕಾರ ಪೋರ್ಟಲ್ ಪ್ರಕಾರ 120 ಕೇಸ್ಗಳು ಕ್ಯಾನ್ಸರ್ ಪೀಡಿತ ಪೇಷಂಟ್ಗಳಿದ್ದಾರೆ. ಇನ್ನೂ ಹೆಚ್ಚು ಪೇಷಂಟ್ ಇದ್ದಾರೆ, ಬಟ್ ಈಗ ದಾಖಲೆ ಆಗಿರ್ತಕ್ಕಂಥ 120 ಪೇಷಂಟ್ ಇದೆ. ಪ್ರತಿ ಸೋಮವಾರ ಮತ್ತು ಗುರುವಾರ ವಾರಕ್ಕೆ 2 ಸರಿ ಕೀಮೋಥೆರಪಿಯನ್ನು ಇಲ್ಲಿ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಹೆಗರು ಬರವಣಿಗೆ ಹಾಸ್ಪಿಟಲ್ ನಡೀತಾ ಇದೆ. ಇದರ ಜೊತೆಗೆ ನಮ್ಮ ಸಾರ್ವಜನಿಕರು ಕ್ಯಾನ್ಸರ್ ಪೇಷಂಟನ್ನು
ಅವರ ಹೊರೆಯನ್ನು ಮಾನ್ಯ ಸರ್ಕಾರ ಮತ್ತು ಆರೋಗ್ಯ ಇಲಾಖೆಯವರು ಕಡಿಮೆಗೊಳಿಸಿದ್ದಾರೆ. ಯಾಕಪ್ಪ ಅಂದರೆ ಇಲ್ಲಿಂದ ನಾವು ದೂರದ ಹುಬ್ಬಳ್ಳಿಗೆ ಮತ್ತು ಬೆಂಗಳೂರು ಹೋಗ್ತಕ್ಕಂಥ ಕೆಲಸವನ್ನು ಆಗ್ತಿತ್ತು. ಬಟ್ ಈಗ ನಮ್ಮ ಜನರಿಗೆ, ನಮ್ಮ ಕ್ಯಾನ್ಸರ್ ಪೀಡಿತ ಪೇಷಂಟಿಗೆ ಭಾಳ ಅನುಕೂಲವಾಗಿರ್ತಕ್ಕಂಥ ಒಂದು ವಾತಾವರಣ ಮತ್ತು ಅವರಿಗೆ ಒಳ್ಳೆ ಒಂದು ಇಲಾಖೆಯಿಂದ ಒಂದು ಒಳ್ಳೆ ಕೆಲಸ ಆಗಿದೆ. ಜೊತೆ ಹೀಗಾಗಿ ನಾವು ನಮ್ಮ ಸಾರ್ವಜನಿಕರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಕ್ಯಾನ್ಸರ್ ಪೀಡಿತ ಪೇಷಂಟ್, ಕೀಮೋಥೆರಪಿಗೆ ಒಳಪಟ್ಟಿರ್ತಕ್ಕಂಥ ಪೇಷಂಟ್ಗಳು ಇದನ್ನು ಸದುಪಯೋಗ ಪಡ್ಕೋಬೇಕು. ಮತ್ತು ಇದರ OPD ಸಮೇತನೂ ಇಲ್ಲೇ ಇರ್ತದೆ. ಹುಬ್ಬಳ್ಳಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಂದ ಒಬ್ಬ ವೈದ್ಯರು ಮತ್ತು ಅವ್ರ ಸ್ಟಾಫ್ ಇಲ್ಲೇ ಬಂದು OPD ಮಾಡಿ, ಮತ್ತು ಹೊಸದಾಗಿ OPD ಮಾಡಿ ಹೊಸದಾಗಿರ್ತಕ್ಕಂಥ ಕೇಸನ್ನು ಡಿಟೆಕ್ಟ್ ಮಾಡಿ ಅದಕ್ಕೆ ಸ್ಕ್ರೀನಿಂಗ್ ಮಾಡಿ ಫಸ್ಟ್ ಆ ಕೇಸನ್ನು ಹುಬ್ಬಳ್ಳಿಗೆ ಕರ್ಕೊಂಡೋಗಿ ಅಲ್ಲಿ ಕೀಮೋಥೆರಪಿ ಕೊಟ್ಟು, ಮತ್ತು ಎರಡನೇ ಕೀಮೋಥೆರಪಿಯಿಂದ ಎಷ್ಟು ಕೀಮೋಥೆರಪಿ ಎಷ್ಟು ಹೇಳಿರ್ತಾರೋ ಅವೆಲ್ಲ ಕೀಮೋಥೆರಪಿಗಳು ಇಲ್ಲೇ ನಮ್ಮ ಹೊಸಪೇಟೆ ಆಸ್ಪತ್ರೆಯಲ್ಲಿ ಆಗುತ್ತೆ. ಸೊ ಎಲ್ಲರೂ ಇದನ್ನು ಸದುಪಯೋಗ ಪಡ್ಕೋಬೇಕಂತ ಜನರಲ್ಲಿ ಮನವಿ ಮಾಡ್ಕೊತಾರೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಈ ದಿನ ರಾಜ್ಯದಿಂದ ಒಟ್ಟು 16 ಜಿಲ್ಲಾ ಆಸ್ಪತ್ರೆಗಳಲ್ಲಿ ಒಂದು ಡೇ ಕೇರ್ ಕೀಮೋಥೆರಪಿ ಸೆಂಟರ್ ಅಂತ ಮಾಡಿದ್ದಾರೆ. ಅದು 16 ಕೇಂದ್ರಗಳಲ್ಲಿ ಈಗ ವಿಜಯನಗರನೂ ಒಂದು. ಇದರಿಂದ ಏನಾಗುತ್ತೆ ಅಂದರೆ ಕೀಮೋಥೆರಪಿಗೋಸ್ಕರ ನಾವು ಹುಬ್ಬಳ್ಳಿ ಇಲ್ಲ ಬೆಂಗಳೂರು ಆ ಕಡೆಗೆ ಹೋಗ್ಬೇಕಾಗ್ತಿತ್ತು. ಸೊ ಈ ಕೀಮೋಥೆರಪಿ ಸೆಂಟ್ರ್ ಈಗ ನಮ್ಮಲ್ಲೇ ಹೊಸಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲೇ ಸ್ಟಾರ್ಟ್ ಮಾಡಿರೋದ್ರಿಂದ ಜನರಿಗೆ ಹೋಗ್ಬರೋ ವೆಚ್ಚ, ಪ್ರಯಾಣದ ವೆಚ್ಚ ಆಗಲಿ, ಊಟದ ವೆಚ್ಚ ಆಗಲಿ, ಇದೆಲ್ಲ ಕಡಿಮೆಗೊಳಿಸ್ತದೆ. ಅದೇ ಥರ ಈಗ ನಮ್ಮ ಐ ಥ್ಯಾಂಕ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಹುಬ್ಬಳ್ಳಿ ಅವರು ವಾರದಲ್ಲಿ 2 ದಿನ ನಮ್ಮ DH ಅವ್ರು ಹೇಳ್ದಂಗೆ ಅವರು ಬರ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಸಾರ್ವಜನಿಕರಲ್ಲಿ ವಿನಂತಿ ಏನಂದರೆ ಕೀಮೋಥೆರಪಿ ಒಳಪಡುವಂಥ ಪೇಷಂಟ್ಸು ಇನ್ಮೇಲೆ ಬೇರೆ ಊರಿಗೆ ಹೋಗಬೇಕಾಗಿಲ್ಲ, ಇಲ್ಲಿ ನಮ್ಮಲ್ಲಿನೇ ಬಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇದನ್ನು ಉಪಯೋಗ ಪಡ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಕ್ಯಾನ್ಸರ್ ಪೀಡಿತ ರೋಗಿಗಳು ಹುಬ್ಬಳ್ಳಿಗೆ ಹೋಗೋದನ್ನ ತಪ್ಪಿಸಿದ ರಾಜ್ಯ ಸರ್ಕಾರಕ್ಕೆ ಸಾರ್ವಜನಿಕರು ಕೃತಜ್ಞತೆ ತಿಳಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಕಾರಣ ಏನಪ್ಪ ಅಂತಂದರೆ ಡೇ ಕೇರ್ ಕೀಮೋಥೆರಪಿ ಕೇಂದ್ರವನ್ನು ಸುಮಾರು 16 ಜಿಲ್ಲೆಗಳಲ್ಲಿ ಆರಂಭಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಈ ದಿನ ಉದ್ಘಾಟನೆ ಮಾಡಿದ್ದಾರೆ. ಏನು ಕೀಮೋಥೆರಪಿ ಮಾಡಿಸಬೇಕಾದ್ರೆ ಸುಮಾರು ಸಾವಿರಾರು ರೂಪಾಯಿಗಳಷ್ಟು ಖರ್ಚಾಗುತ್ತದೆ. ಉದಾಹರಣೆಗೆ ಭಾಳಷ್ಟು ಜನ, ನಾನು ಕಿದ್ವಾಯಿ ಹಾಸ್ಪಿಟ್ಲಲ್ಲಿ ಹೋಗಿದ್ದೆ, ಅಲ್ಲಿ ಕೂಡ ಕೀಮೋಥೆರಪಿಗೆ ಕೊಡ್ತಕ್ಕಂಥ ಉಚಿತವಾಗಿ ಕೊಡ್ತಕ್ಕಂಥದ್ದು ಅಂಥ ಒಂದು ನಮ್ಮ 16 ಜಿಲ್ಲೆಯಲ್ಲಿ ಮಾಡ್ತಾರೆ ಅಂತಂದರೆ ನಾವು ನಿಜವಾಗ್ಲೂ ನಮ್ಮ ಸಾರ್ವಜನಿಕರಿಗೂ ಎಲ್ಲರಿಗೂ ಅನುಕೂಲ ಆಗುತ್ತೆ. ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಅರ್ಪಿಸ್ತಾ, ಹಾಗೆಯೇ ನಮ್ಮ ಕ್ಯಾನ್ಸರ್ ಪೀಡಿತ ರೋಗಿಗಳೇನಿದ್ದಾರೆ ಅವರು ಆಸ್ಪತ್ರೆಗೆ ಬಂದು ತಮಗೆ ಮಾಹಿತಿ ಇಲ್ಲದಿದ್ದರೂ ಕೂಡ ಮಾಹಿತಿ ಕೇಂದ್ರದಲ್ಲಿ ಪಡೆದುಕೊಂಡು ಹುಬ್ಬಳ್ಳಿಗೂ ಮತ್ತು ಬೆಂಗಳೂರಿಗೂ ತಾವು ಹೋಗಿ ಮೊದಲನೇ ಟ್ರೀಟ್ಮೆಂಟ್ ತೊಗೊಂಡು ನಂತರ ಮಾಡ್ತಕ್ಕಂಥ ಕೀಮೋಥೆರಪಿಯನ್ನು ನಾವು 100 ಹಾಸಿಗೆ ಆಸ್ಪತ್ರೆ, ವಿಜಯನಗರ ಜಿಲ್ಲೆಯಲ್ಲಿರ್ತಕ್ಕಂಥ 100 ಹಾಸಿಗೆ ಆಸ್ಪತ್ರೆಯಲ್ಲಿ ನಾವು ಮಾಡ್ತಾ ಇದ್ದಾರೆ. ಎಲ್ಲರೂ ಡಾಕ್ಟರ್ ಸ್ಪಂದಿಸ್ತಾರೆ. ಎಲ್ಲ ಡಾಕ್ಟ್ರಿಗೂ ಕೂಡ ಇದರ ಜೊತೆಯಲ್ಲಿ ಇರ್ತಾರೆ ಅಂತೇಳಿ ಮತ್ತೊಮ್ಮೆ ನಾನು DH ಶಂಕರನಾಯಕ್ ಸರ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಡಾಕ್ಟ್ರುಗಳ್ನ ತಾವು ಜೊತೆಗೂಡಿಸ್ಕೊಂಡು ಇದು ರೀತಿ ಇಂಥ ಕಾರ್ಯಕ್ರಮಗಳನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಆದರೂ ಕೂಡ ನಿಮ್ಮದು ಒಂದು ಹೆಚ್ಚಿನ ಒಂದು ಕಾರ್ಯಕ್ರಮ ಇರುತ್ತೆ. ಯಾಕಂದರೆ ಕೆಲವು ಸಲ ಗುರುವಾರ ಮತ್ತು ಸೋಮವಾರ ಮಾಡ್ತಕ್ಕಂಥ ರಾಜ್ಯ ಸರ್ಕಾರದ ಕಾರ್ಯಕ್ರಮ ಬೆಂಗಳೂರಲ್ಲಿ ಹಾಗೇ ಹುಬ್ಬಳ್ಳಿ ಒಂದು ಹಾಸ್ಪಿಟ್ಲಲ್ಲಿ ಗೊತ್ತಾಗಿದೆ, ಅಲ್ಲಿಂದ ಮೊದಲನೇ ಟ್ರೀಟ್ಮೆಂಟ್ ಕೊಡ್ತಾರೆ, 2ನೇ ಟ್ರೀಟ್ಮೆಂಟ್ ಇಲ್ಲಿ ಕೊಡ್ತಾರೆ. ಆದ್ದರಿಂದ ಎಲ್ಲ ಸಾರ್ವಜನಿಕರು ಇದಕ್ಕೆ ಏನು ಕ್ಯಾನ್ಸರ್ ಪೀಡಿತ ರೋಗಿಗಳಿದ್ದಾರೆ ಅವ್ರು ಸಹಕರಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನನ್ನ ಹೆಸರು ವೆಂಕಟೇಶ್ ಅಂತ, ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರು. ನಮ್ಮ ಸಾರ್ವಜನಿಕ ಆಸ್ಪತ್ರೆ 100 ಬೆಡ್ ಆಸ್ಪತ್ರೆಯಲ್ಲಿ ಡೇ ಕೇರ್ ಸೆಂಟರ್ನ ತೆಗೆದಿದ್ದಾರೆ. ನಮ್ಮ ವಿಜಯನಗರ ಜಿಲ್ಲೆಯ ಎಲ್ಲ ಜನತೆ ಇದರ ಉಪಯೋಗವನ್ನು ಸದುಪಯೋಗಪಡಿಸಬೇಕಂತಂದೇಳ್ಬಿಟ್ಟು ತಮ್ಮಲ್ಲಿ ಕೇಳ್ತೇನೆ. ಮತ್ತು ನಮ್ಮ ಆರೋಗ್ಯ ವೈದ್ಯರು ಮತ್ತು ಸಿಬ್ಬಂದಿ ಅದಕ್ಕೆಲ್ಲ ಸಹಕಾರ ಕೊಡ್ತಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಶಾಸಕರಾದಂಥ HR ಗಯಪ್ ಸಾರು ಅವರ ತುಂಬ ಸಹಕಾರದಿಂದ ಇದು ನಡೀತಿದೆ. ವಾರದಲ್ಲಿ ಸೋಮವಾರ ಮತ್ತು ಗುರುವಾರ 2 ದಿನ ಇದನ್ನು ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಇದನ್ನು ಸಾರ್ವಜನಿಕರು ಸದುಪಯೋಗಪಡಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ದಿನ ನಮ್ಮ ವಿಜಯನಗರ ಒಂದು ಕೀಮೋಥೆರಪಿ ಕೇರ್ ಒಂದು ಕೇಂದ್ರಗಳನ್ನು 16 ಜಿಲ್ಲೆಗಳಲ್ಲಿ ಉದ್ಘಾಟನೆ ಮಾಡಲಾಯಿತು. ನಮಗೆ ತುಂಬ ಖುಷಿ ವಿಚಾರ ಏನಂತಂದರೆ, ಬಡವರು ಹುಬ್ಳಿಗೆ ಹೋಗುವಷ್ಟು ಅವರಿಗೆ ಒಂದು ಖರ್ಚಾಗಲಿ, ಅಲ್ಲಿ ಊಟದ ವ್ಯವಸ್ಥೆ, ಇಲ್ಲಿದ್ದ ಹೋಗುವಂಥ ಒಂದು ಟ್ರಾವೆಲಿಂಗ್ ಖರ್ಚಾಗಲಿ ಉಳಿಯುವಂಥದ್ದು ಒಂದು ನಮ್ಮ ಸರ್ಕಾರ ಈ ದಿನ ಮಾಡಿದೆ. ಸಾಕಷ್ಟು ಸರ್ಕಾರ ಬಡವರಿಗಾಗಿ ಎಷ್ಟೋ ಯೋಜನೆಗಳು ತಂತು. ಆ ಯೋಜನೆಗಳಲ್ಲಿ
ಕೇರ್ ಡೇ ಅಂತಂದು ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಯಿತು. ನಾವೆಲ್ಲ ನೋಡ್ತಾ ಇದ್ದೀವಿ, ವಿಜಯನಗರ ಕ್ಷೇತ್ರ ಹೊಸಪೇಟೆಯಲ್ಲಿ ನಮ್ಮ ಶಂಕರ್ ನಾಯ್ಕ್ ಸರ್ ಅವರ ನೇತೃತ್ವದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಆಸ್ಪತ್ರೆಯಲ್ಲಿ ಸ್ವಚ್ಛತಾ ಹಾಗೂ ಬಂದಿರುವಂಥ ಪ್ರತಿಯೊಬ್ಬ ಸಾರ್ವಜನಿಕರು ಇಲ್ಲಿ ಸದುಪಯೋಗ ಪಡಿಸ್ಕೋಬೇಕು. ಹಾಗೂ ಯಾವುದೇ ರೀತಿ ನಮ್ಮ ಆಸ್ಪತ್ರೆ ಈ ದಿನ ಕಮ್ಮಿ ಇಲ್ಲ ಖಾಸಗಿ ಆಸ್ಪತ್ರೆಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣೀಭೂತರು ನಮ್ಮ ಶಂಕರ್ ನಾಯ್ಕ್ ಸರು, ಜಂಬೆ ನಾಯ್ಕ್ ಸರು ಮತ್ತು ನಮ್ಮ ಹರಿಪ್ರಸಾದ್ ಸರ್ ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಕಿಮೋಥೆರಪಿ ಸ್ಪೆಷಲಿಸ್ಟು ಡಾಕ್ಟರ್ ವಿಘ್ನೇಶ್ ಅವರು ಬಂದಿದ್ದಾರೆ. ಅವರಿಗೆಲ್ಲ ನಾವು ಸಹೋದ್ಯೋಗಿಯಾಗಿ ಬೆಂಬಲವಾಗಿ ಅವ್ರಿಗೆ ನಿಂತು ಅವರು ಕೂಡ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ವಿಜಯನಗರ ಕ್ಷೇತ್ರಕ್ಕೆ ಅವರು ಸೇವೆ ಸಲ್ಲಿಸಬೇಕು. ನಾವು ಎಂದಿಗೂ ಜೊತೆಯಾಗಿರ್ತೀವಿ ಅಂತ ಹೇಳುತ್ತಾ ನಮ್ಮ ಶಾಸಕರನ್ನು ಈ ದಿನ ನೆನೆಯುತ್ತಾ ನಾನು 2 ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನನ್ನ ಶುಭಾಶಯ ಕೋರುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಶಾಸಕ ಎಚ್.ಆರ್. ಗವ್ಯಪ್ಪನವರಿಂದ ಹೊಸಪೇಟೆ ಆಕಾಶವಾಣಿ ಕೇಂದ್ರದಿಂದ ವಿಜಯನಗರ ಕ್ಷೇತ್ರದ ಜನತೆಯೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ.